ಎಂಜಿ ನರೇಗಾ ಹೆಸರು ಬದಲಿಸಿ ವಿಬಿಜಿ ರಾಮ್ಜಿ ಎಂದು ಮರುನಾಮಕರಣ ಮಾಡಿ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ದುರ್ಬಲಗೊಳಿಸಿ ಕೇಂದ್ರ ಸರ್ಕಾರ ಮಸೂದೆಯನ್ನಾಗಿ ಮಂಡಿಸಿದೆ. ಇದು ಗ್ರಾಮೀಣ ಭಾಗದ ಕೂಲಿಕಾರರಿಗೆ ಬಡವರಿಕೆ ಮಾಡುವ ಮಹಾವಂಚನೆಯ ಜೊತೆಗೆ ಮಹಾತ್ಮ ಗಾಂಧಿಯವರ ಹೆಸರನ್ನ ಜನರ ಮನಸ್ಸಿನಿಂದ ಅಳಿಸಿ ಹಾಕುವ ಯತ್ನದ ಕುಟಿಲಕುತಂತ್ರದ ನೀತಿಯ ಭಾಗವಾಗಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘಯ ತಾಲೂಕು ಅಧ್ಯಕ್ಷರಾದ ಎನ್ಎಲ್ ಭರತ್ರಾಜ್ ಆರೋಪಿಸಿದ್ದಾರೆ. ಅವರು ಮಳವಳ್ಳಿ ತಾಲೂಕಿನ ಹಲಗೂರು ಗ್ರಾಮ ಪಂಚಾಯಿತಿ ಮುಂದೆ ಪ್ರಾಂತ ರೈತ ಸಂಘ ಕೇಂದ್ರದ ಬಡವರ ವಿರೋಧಿ ನೀತಿಯನ್ನು ಖಂಡಿಸಿ ನಡೆದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೇಂದ್ರ ಸರ್ಕಾರ ವಿಕಸಿತ ಭಾರತ ಜಿ ರಾಮ್ಜಿ ಎಂಬ ಹೆಸರಿನೊಂದಿಗೆ ಮಸೂದೆಯನ್ನು ಮಂಡಿಸಿ ಈ ಕಾಯ್ದೆಯನ್ನು ದುರ್ಬಲಗೊಳಿಸಿ ಕೃಷಿ ಕೂಲಿಕಾರರಿಗೆ, ಬಡ ರೈತರಿಗೆ ಹಾಗೂ ಮಹಿಳೆಯರಿಗೆ ಮಹಾನ್ ವಂಚನೆಯನ್ನು ಕೇಂದ್ರ ಸರ್ಕಾರ ಮಾಡುತ್ತಿದೆ. ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಯುಪಿಎ ಸರ್ಕಾರ ಜಾರಿಗೊಳಿಸಿದ ಹಲವು ಯೋಜನೆಗಳನ್ನು ಬಿಜೆಪಿ ಸರ್ಕಾರ ಮರುನಾಮಕರಣ ಪ್ರಕ್ರಿಯೆಗೆ ಒಳಪಡಿಸಿದೆ. ಹೆಸರು ಬದಲಾಯಿಸುವ ಈ ಅಭ್ಯಾಸ ದ್ವೇಷ ರಾಜಕಾರಣದ ಸಂಕೇತದಂತಿದೆ. ಹೆಸರುಗಳನ್ನು ಬದಲಾಯಿಸಿರುವುದೇ ಇವರ ಸಾಧನೆಯಾಗಿದೆಯೇ ಹೊರತು ಹೊಸ ಯೋಜನೆಗಳನ್ನು ಜಾರಿಗೊಳಿಸಿಲ್ಲ. ಅಲ್ಲದೆ ಚುನಾವಣೆ ಪ್ರಣಾಳಿಕೆಯಲ್ಲಿ ನೀಡಿದ್ದ ಭರವಸೆಗಳನ್ನು ಸಹ ಈಡೇರಿಸದೆ ದೇಶದ ಜನತೆಗೆ ಮಹಾವಂಚನೆಯನ್ನು ಮಾಡುತ್ತಿದೆ. ಈ ಯೋಜನೆ ನಗರ ಪ್ರದೇಶಗಳಿಗೂ ವಿಸ್ತರಿಸಿ ದಿನಕ್ಕೆ 600 ರು ಕೂಲಿ ನೀಡಬೇಕು, ವರ್ಷಕ್ಕೆ 200 ದಿನ ಕೆಲಸ ನೀಡಬೇಕು ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಎಂಬ ಹೆಸರನ್ನು ಮುಂದುವರಿಸುವುದರ ಮೂಲಕ ಮತ್ತಷ್ಟು ಕಾಯ್ದೆಗೆ ಶಕ್ತಿ ತುಂಬಲು ಬಜೆಟ್ನಲ್ಲಿ ಹೆಚ್ಚು ಹಣವನ್ನು ಮೀಸಲಿಡಬೇಕೆಂದು ಆಗ್ರಹಿಸಿದರು. ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿರತಕ್ಕಂತಹ ನರೇಂದ್ರ ಮೋದಿ ಸರ್ಕಾರ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಏನಿತ್ತೋ ಆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ದುರ್ಬಲಗೊಳಿಸಿ ಬಡವರು, ಮಹಿಳೆಯರು, ದಲಿತರು, ಹಿಂದುಳಿದಂಥವರು ಏನು ಅತಿ ಹೆಚ್ಚಾಗಿ ಕೂಲಿ ಮಾಡಿಕೊಂಡು ಜೀವನವನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂತಹ ಒಂದು ಆ ಶೋಷಿತ ಸಮುದಾಯ, ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯ ಮತ್ತು ಬಡ ಸಮುದಾಯ ಏನಿತ್ತೋ ಅವರ ಹೊಟ್ಟೆ ಮೇಲೆ ಒಡೆದು ಆ ಯೋಜನೆ ದುರ್ಬಲಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಇವತ್ತಿನ ಕೇಂದ್ರ ಸರ್ಕಾರದ ಆಡಳಿತ ನಡೆಸ್ತಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ನಾಚಿಕೆ ಆಗಬೇಕು. ಒಂದೇ ಒಂದು ಹೊಸ ಯೋಜನೆಗಳನ್ನು ಜಾರಿಗೊಳಿಸಿ ಇಡೀ ದೇಶದ ಬಡವರಿಗೆ, ಶೋಷಿತರಿಗೆ, ರೈತರಿಗೆ, ಕೂಲಿಕಾರರಿಗೆ, ಮಹಿಳೆಯರಿಗೆ ಅನುಕೂಲಗಳನ್ನು ಮಾಡಿಕೊಡೋದನ್ನು ಬಿಟ್ಟು ಈ ಹಿಂದೆ ಇದ್ದಂಥ ಹಲವಾರು ಯೋಜನೆಗಳನ್ನು ಅವರು ಅದಕ್ಕೆ ಬೇರೆ ಬೇರೆ ಹೆಸರನ್ನ ಬದಲಾಯಿಸಿ ಮರುನಾಮಕರಣವನ್ನು ಮಾಡಿ ಅದಕ್ಕೆ ಅದೇ ಬಿಲ್ಡಿಂಗ್ಗೆ ಬರೀ ಸುಣ್ಣ ಬಣ್ಣ ಹೊಡೆಯುವಂಥ ರೀತಿಯಲ್ಲಿ ಈ ಥರ ಯೋಜನೆಗಳನ್ನ ದುರ್ಬಲಗೊಳಿಸ್ತಾ ಇದ್ದಾರೆ. ಅವರ ನೀತಿಯನ್ನು ನಾವು ಉಗ್ರವಾಗಿ ನಾವು ಖಂಡಿಸ್ತೇವೆ. ನಾವು ಇವತ್ತೇನು ಮಾಡ್ತಿದ್ದಾರೆ, ಮೊದಲು ಒಂದು ಕಾಯ್ದೆಯಾಗಿತ್ತು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತಕ್ಕಂಥದ್ದು ಒಂದು ಕಾಯ್ದೆಯಾಗಿತ್ತು. ಆ ಕಾಯ್ದೆ ಆಗಿದ್ದಂಥದ್ದನ್ನು ಇವತ್ತು ಮಸೂದೆಯಾಗಿ ಮಂಡಿಸ್ತಾ ಇದ್ದಾರೆ. ಮೊದಲು ಎಡಪಕ್ಷಗಳ ಒತ್ತಾಯದ ಮೇರೆಗೆ ಯುಪಿಎ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ಅವರು ಆ ಬೇಡಿಕೆ ಷರತ್ತಿನ ಆಧಾರದೊಂದಿಗೆ ಬೆಂಬಲವನ್ನು ಕೊಟ್ಟಿದ್ದರು. ಅದರಂತೆ ಯುಪಿಎ ಫಸ್ಟ್ ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರ ಈ ಯೋಜನೆಯನ್ನು ಮೊದಲು ಜಾರಿಗೆ ತಗೊಬಂದಂಥದ್ದು. ಈ ಯೋಜನೆಯಲ್ಲಿ ವರ್ಷಕ್ಕೆ ಕನಿಷ್ಠ 100 ದಿನಗಳ ಕಾಲ ಕೆಲಸ ಕೊಡಬೇಕು. 100 ದಿನಗಳ ಕಾಲ ಕೆಲಸ ಕೊಟ್ಟಿಲ್ಲ ಅಂತಂದರೆ ಅವ್ರಿಗೆ ನಿರುದ್ಯೋಗ ಭತ್ಯೆಯನ್ನು ಕೊಡಬೇಕು ಅನ್ನುವಂಥ ಹಲವಾರು ರೀತಿಯಾದಂಥ ಕೂಲಿಕಾರರು ಪರವಾದಂಥ ಹಕ್ಕುಗಳಿದ್ದು ಇವತ್ತು ಹಕ್ಕುಗಳನ್ನು ದುರ್ಬಲಗೊಳಿಸ್ತಾ ಇದ್ದಾರೆ. ಇವತ್ತೇನು ಹೇಳ್ತಾ ಇದ್ದಾರೆ, 60 ಮತ್ತು 40% ಆಧಾರದ ಮೇಲೆ ಅನುದಾನವನ್ನು ಬಿಡುಗಡೆ ಮಾಡ್ತೀವಿ. ಕೇಂದ್ರ ಸರ್ಕಾರ 60% ಅನುದಾನ ಬಿಡುಗಡೆ ಮಾಡಿದ್ರೆ ರಾಜ್ಯ ಸರ್ಕಾರ 40% ಅನುದಾನವನ್ನು ಕೊಡಬೇಕು ಅಂತ ಹೇಳ್ತಾರೆ. ಮತ್ತು ಕೃಷಿ ಕೂಲಿಕಾರರು ಏನು ಕೂಲಿಕಾರರುಗಳಿಗೆ ಬಯೋಮೆಟ್ರಿಕ್ ಪದ್ಧತಿಯನ್ನು ಅಧಿಕಾರಿಗಳು ಸೇರಿದಂತೆ ಕೂಲಿಕಾರರು ಸೇರಿದಂತೆ ಬಯೋಮೆಟ್ರಿಕ್ ಪದ್ಧತಿಯನ್ನು ಜಾರಿಗೊಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಲ್ಲದೆ ವರ್ಷದಲ್ಲಿ 60 ದಿನಗಳ ಕಾಲ ಕೃಷಿ ಋತು ಹೆಸರಿನಲ್ಲಿ ಅವರು ಅದಕ್ಕೆ ನಮ್ಮ ಕೂಲಿಯನ್ನು ಕೊಡದನೇ ನಿರಾಕರಿಸಬಹುದಾದಂತಹ ಒಂದು ಅವಕಾಶವನ್ನು ಈ ಮಸೂದೆಯಲ್ಲಿ ತಂದುಕೊಂಡಿದ್ದಾರೆ. 60 ದಿನಗಳ ಕಾಲ ನಮಗೆ ಆ ಒಂದು ಉದ್ಯೋಗವನ್ನು ಕೊಡದಲ್ಲಿ ನಿರಾಕರಣೆ ಮಾಡಬಹುದು. ಮತ್ತು ನಿರುದ್ಯೋಗ ಭತ್ಯೆ, ಉದ್ಯೋಗವನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿರುದ್ಯೋಗ ಭತ್ಯೆಗೆ ಅನ್ನೋದನ್ನು ಅರ್ಜಿ ಆಗ್ತದೆ ಅಂತ ಹೇಳಿದ್ರೆ ಆ ನಿರುದ್ಯೋಗ ಭತ್ಯೆಯನ್ನು ಅವರು ರಾಜ್ಯ ಸರ್ಕಾರ ಕೊಡಬೇಕು ಅಂತಕ್ಕಂಥ ಒಂದಿದೆ. ಇವತ್ತು ಅದಕ್ಕೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಂತಕ್ಕಂಥ ಹೆಸರನ್ನ ಬಿಬಿಜಿ ರಾಮ್ಜಿ ಎನ್ನುವಂಥ ಹೆಸರಿನಲ್ಲಿ ಅದನ್ನು ಬದಲಾಯಿಸಲಿಕ್ಕೆ ಹೊರಟಿದ್ದಾರೆ. ಪ್ರತಿಭಟನೆಯಲ್ಲಿ ಎನ್ ಲಿಂಗರಾಜಮೂರ್ತಿ, ಮಹಾದೇವು, ಪ್ರಮೀಳಾ, ಸಾಗ್ಯ ಶಿವಕುಮಾರ್, ಗಣೇಶ್ ಗೊಲ್ಲರಹಳ್ಳಿ, ಕೆಎನ್ ಮೂರ್ತಿ, ಶಾಂಭವಿ ಜ್ಯೋತಿ, ಮಹಾದೇವಮ್ಮ, ಸನ್ನಶೆಟ್ಟಿ, ಚಿಕ್ಕೀರಪ್ಪ ಮತ್ತು ರಾಜ್ ಭಾಗವಹಿಸಿದ್ದರು.